ಇವ್ರದೇ ಆದ ಒಂದು ಕೆಲಸ ಇದೆ. ಹಾಗಾಗಿ ಆ ಕೆಲಸನೆಲ್ಲ ಬದಿಗಿಟ್ಟು ನನ್ನ ಮಗಳ ಸಾವಿಗೆ ಮತ್ತು ಅಮೂಲ್ಯನ ಸಾವಿಗೆ ಬಂದು ಈ ಹೋರಾಟ ಮಾಡ್ತೀರಲ್ಲ, ಅದಕ್ಕೆಲ್ಲದಕ್ಕೂ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೀನಿ. ಹೀಗೆ ಮತ್ತೆ ಮುಂದೆ ನಾವು ಇದು ಇಷ್ಟಕ್ಕೆ ಬಿಡಲ್ಲ. ನಾನು ಯಾವುದೇ ಕಾರಣಕ್ಕೂ ಮೊದಲು ಮತ್ತೆ ಹೇಳ್ತೀನಿ, ನಾನು ಇದನ್ನ ಬಿಡಲ್ಲ. ಹೀಗೆ ಈ ಪರಿಸ್ಥಿತಿ ಯಾವುದೇ ಮಕ್ಕಳಿಗೂ ಬರಬಾರ್ದು, ಯಾವ ತಂದೆ ತಾಯಿಗೂ ಬರಬಾರ್ದು. ಮಕ್ಕಳು ತಂದೆ ತಾಯಿಗೂ ಕಾರ್ಯ ಮಾಡಬೇಕು, ಮಕ್ಕಳ ಕಾರ್ಯ ತಂದೆ ತಾಯಿ ಮಾಡಬಾರ್ದು. ಅದು ಒಂದು ಆಕ್ಸಿಡೆಂಟು, ಯಾವುದೋ ಕಾಯಿಲೆ ಹೀಗೆಲ್ಲ ಬಂದರೆ ಒಂದು ಸಮಾಧಾನ ಇರುತ್ತೆ. ಆದರೆ ಈ ಥರ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಮಾತಾಡಬೇಡಿ. ಆತ್ಮಹತ್ಯೆ ಅಲ್ಲ, ಎರಡೂ ಆತ್ಮಹತ್ಯೆ ಅಲ್ಲ. ಯಾಕೆಂದ್ರೆ ಅದು ನೋಡಿದವ್ರು ಎಲ್ಲರೂ, ಅಲ್ಲಿ ಬಂದವರೆಲ್ಲರೂ ಹೇಳ್ತಾರೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ನಾನು ಈಗ ಅಳ್ಳೋ ಮನಸ್ಥಿತಿ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ಇದು ನನ್ನ ಹತ್ರ ಸಮಾಧಾನ ಆಗ್ಬಿಡುತ್ತೆ, ನಾನು ತಣ್ಣಗಾಗ್ಬಿಡ್ತೀನಿ. ಹಂಗಾಗಿ ಇದು ಕಳ್ಳಲ್ಲ, ಇದು ನಿರಂತರ ಹೋರಾಟ. ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ತಾಲೂಕು ಆಫೀಸ್ ಎದುರುಗಡೆ ಅಥವಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಲ್ಲೇ ಮಲಗಿರ್ತೀನಿ. ನ್ಯಾಯ ಸಿಗಲ್ಲರಿಗೂ ಬಿಡಲ್ಲ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇಲ್ಲಿ ತಿಳಿಸಿ ಎಷ್ಟು ದಿವಸದಲ್ಲಿ ನೀವು ತನಿಖೆ ಕಂಪ್ಲೀಟ್ ಮಾಡ್ತೀರಾ, ಆಮೇಲೆ ಎಷ್ಟು ಹಾಸ್ಟೆಲ್ಗೆ ನೀವು ಇನ್ನು ಮುಂದೆ ಕರೆಕ್ಟಾಗಿ ಪ್ರೊಟೆಕ್ಷನ್ ಕೊಡ್ತೀರಾ. ತಿಂಗಳಿಗೊಂದ್ಸರಿನೋ, 3 ತಿಂಗಳಿಗೊಂದ್ಸರಿನೋ, 6 ತಿಂಗಳಿಗೊಂದ್ಸರಿನೋ ಅಲ್ಲಿ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆ ಹೆಂಗಿದೆ. ಈಗ ಮೊನ್ನೆ ಒಂದು ಕೇಳ್ಬಿಟ್ಟೆ, ಇಲ್ಲಿ ಅಂಬೇಡ್ಕರ್ ಸ್ಕೂಲ್ದು ಹಳೆ LIC ಬಿಲ್ಡಿಂಗ್ ತಂದಾಕಿದ್ದಾರೆ ಅಂತ. ಅಲ್ಲಿ ಸರಿಯಾದ ವಸತಿ ಇಲ್ಲ. 100 ಜನ ಮಕ್ಕಳನ್ನ ಇದ್ದಾರೆ ಅಂತೆ, ಸರಿಯಾಗಿ ಗೊತ್ತಿಲ್ಲ ನನಗೆ. 173 ಜನ ಇದ್ದಾರಂತೆ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಹಂಗಾಗಿ ಯಾರು ಊಟ ಹಾಕಕ್ಕಿಲ್ಲದೆ ಮಕ್ಕಳನ್ನು ತಮ್ಮನ್ನು ಹಾಕಿ ಬಿಡ್ತಾ ಇಲ್ಲ. ನನ್ನ ಮಗಳು ಚೆನ್ನಾಗಿ ಹೋಗ್ಲಿ, ನನ್ನ ಉದ್ದೇಶ ಇತ್ತು. ನಮ್ಮನೇಲಿ ದಾರಿ ಸರಿ ಇಲ್ಲ, ರೋಡ್ ಇಲ್ಲ, ಡೈಲಿ ಕರ್ಕೊಂಡು ಹೋಗಿ ಬರೋಕ್ಕಾಗಲ್ಲ. ನಮ್ಮ ರೋಡಲ್ಲಿ ಹುಲಿ ಚಿರತೆ ಕಾಟ ಇದೆ, ಗೊತ್ತು ನಿಮ್ಮೆಲ್ಲರಿಗೂ, ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಗೊತ್ತು. ಹಂಗಾಗಿ ಹಾಸ್ಟೆಲ್ ಸೇರ್ಸಿರೋದು. ಈಗ ಮನೆಯಿಂದ ಕಳಿಸಿ ನಾವು ಕರ್ಕೊಂಬರಕ್ಕಾಗಲ್ಲ, ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಹೆಣ್ಣು ಹೋಗಿ ಬರೋಕ್ಕಾಗಲ್ಲ. ಆ ಉದ್ದೇಶದಿಂದ ಎಲ್ಲರೂ ಹಾಸ್ಟೆಲ್ ಸೇರ್ಸೋದು. ಎಲ್ರಿಗೂ ಒಂದೊಂದು ಕಷ್ಟ ಇರುತ್ತೆ, ಎಲ್ರಿಗೂ ಒಂದೊಂದು ಕಷ್ಟ ಇದ್ದೇನೆ ಹಾಸ್ಟೆಲ್ ಸೇರ್ಸೋದು. ಭಿಕ್ಷೆ ಬೇಡಿ ಅನ್ನ ಹಾಕ್ತಾರೆ, ಅಂಥದ್ರಲ್ಲಿ ನಾವು ಅನ್ನ ಹಾಕಕ್ಕಾಗಲ್ವಾ? ಗೌರ್ಮೆಂಟ್ ಶಾಲೆಯಲ್ಲಿ ಓದ್ಸಕ್ಕಾಗಲ್ವಾ? ಸರಿಯಾಗಿ ವಸತಿ ಇದ್ರೆ ನಾವು ಓದ್ತಾ ಇರ್ಲಿಲ್ವಾ? ಯಾಕೆ ಹಾಸ್ಟೆಲ್ ಸೇರಿಸ್ತೀವಿ? ಮತ್ತೆ ಕೇಳ್ಕೊಳ್ತೀನಿ, ಹಿಂಗೆ ನನ್ನ ಈ ತರ ಗ್ಯಾರಂಟಿ ಇನ್ನೂ ಬಿಡಲ್ಲ. ನಾನು ಇನ್ನು ನನ್ನ ಜೀವ ಇರೋಲ್ಲರಿಗೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಷ್ಟೇ ವರ್ಷ ಆಗಲಿ ನಾನು ಬಿಡಲ್ಲ, ಸುಮ್ಮನಿರಲ್ಲ. ಯಾರೋ ಸುಮ್ಮನೆ ಹಿಂಗೆ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ, ಅವ್ನು ಸುಮ್ಮನಿದ್ದಾನೆ, 10 ಲಕ್ಷ ದುಡ್ಡು ತಗೊಂಡಿದ್ದಾನೆ. ನನ್ನ ಮಗಳನ್ನ ನಾನು ಇನ್ನೂ ಮನೆ ಕರ್ಕೊಂಡು ಹೋಗಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿ ಮನೆಗೆ ಹೋಗಿಲ್ಲ. ಫೋನ್ ಮಾಡ್ತಾರೆ ಯಾರೋ ನನಗೆ, ನಿಮ್ಮನೇಲಿ ದುಡ್ಡು ಡಿಮ್ಯಾಂಡ್ ಮಾಡ್ತಿದಾರಂತೆ, ಬಾಡಿ ಎತ್ತಲ್ವಂತೆ. ಹಿಂಗಿದೆಲ್ಲ ಒಬ್ಬೊಬ್ಬರಂತಾರೆ. ಯಾಕೆ ಮಾಡ್ತೀರಾ? ನಿಮ್ಮನೇಲಿ ಮಕ್ಕಳಿಲ್ವಾ? ನೀವು ಯಾರೋ ಮಕ್ಕಳು, ನಿಮ್ಮ ತಂದೆ ತಾಯಿ ನೀವು ಮಕ್ಕಳಲ್ವಾ? ನೀವು ಸತ್ತವಾಗ ಹಿಂಗೆ ಮಾತಾಡಿದ್ರೆ ನಿಮ್ಗೆ ಅನಿಸುತ್ತಾ ಇದು? ಯಾರು ಸಾವಲ್ಲ, ಯಾರದೇ ಸಾವಾಗ್ಲಿ, ರಾಜಕೀಯದವ್ರದ್ದೇ ಸಾವಾಗ್ಲಿ, ಮಕ್ಕಳದ್ದೇ ಸಾವಾಗ್ಲಿ, ಅದ್ರಲ್ಲಿ ರಾಜಕೀಯ ತರಬೇಡಿ. ಸಾವು ಎಲ್ರಿಗೂ ಬರುತ್ತೆ, ಎಲ್ಲರ ಮನೆಯಲ್ಲೂ ಬರುತ್ತೆ, ದಯವಿಟ್ಟು. ಆಮೇಲೆ ಕೆಲವರೆಲ್ಲ ಈಗ ನಮ್ಗೆ ಸಂಬಂಧ ಇಲ್ಲ ಅನ್ಕೊಂಡು ಇರ್ತಾರೆ ಕೆಲವರೆಲ್ಲ. ಆದ್ರೆ ನಿಮ್ಮನೇಲಿ ನಡೆದವಾಗ ನಿಮ್ಮನೆ ಬೆಂಕಿ ಇದ್ರೆ ಮಾತ್ರ ಗೊತ್ತಾಗೋದು, ಯಾರ ಮನೆಯಲ್ಲೂ ನಡೆಯೋದು ಬೇಡ. ಇದು ನಿಮ್ಮನೆ ಬೆಂಕಿ ಇದ್ದವಾಗ ಮಾತ್ರ ಗೊತ್ತಾಗೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಅವಾಗ ನನ್ನೊಂದು ನನ್ನೊಂದು ಬಿಟ್ಟ ಹೆಜ್ಜೆ ಇಡೋಕೆ ಎಲ್ಲ ಇದ್ದಾರೆ, ಆ ಧೈರ್ಯ ನಮ್ಗಿರುತ್ತೆ. ಯಾರು ಇಲ್ಲಾಂದ್ರೂ ನಾನು ಹೋರಾಡ್ತೀನಿ ಅನ್ನೋ ನಂಬಿಕೆ ಇದೆ. ಆದ್ರೆ ಅವರು ಹೇಳಿದ್ರು ಮೊನ್ನೆ ಒಂದು ಮಾತು ಕೊಟ್ಟರು, ಪಾಪ ನನ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ. ಸಪೋರ್ಟ್ ಮಾಡಿದ್ರೆ ಇವತ್ತು ನಮ್ಮ ಮಗಳು ಸಾಯ್ತಿರ್ಲಿಲ್ಲ, ಇವ್ರು ಕೊಲೆ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಸುಮ್ಮನಿದ್ರೆ ಇನ್ನೊಂದು ಮಗಿಗೆ ಸಾವಿಗೆ ನಾನು ಕಾರಣ ಆಗ್ತೀನಿ. ದಯವಿಟ್ಟು ಮತ್ತೆ ಹೇಳ್ತೀನಿ, ಹೀಗೆ ನಮ್ಗೆ ಬೆಂಬಲ ಕೊಡ್ತಾರೆ. ನಮಸ್ಕಾರ. ನಾವು ತುಂಬ ಬಡವರು, ಯಾಕಂದ್ರೆ ನಾವು ಬಡವರು ಇದ್ದಂತೆ ಇವರು ನಮಗೆ ಏನೇನೆಲ್ಲ ಅಪಪ್ರಚಾರ ಮಾಡಿದ್ದಾರೆ. ನನ್ನ ಮಗಳು ಸಾಯಳಲ್ಲ, ಅವಳು ತುಂಬ ಎಲ್ಲದರಲ್ಲೂ 8ನೇ ತರಗತಿ 9ನೇ ತರಗತಿಯಿಂದಾನೆ A+ ಎಲ್ಲ A+ ಇದ್ದಾಗ ಮಾನಸಿಕ ಅಂತ ಯಾಕೆ ಹೇಳಿದ್ರು ಅವರು? ನಾವು ಬಡವರನ್ನು ಬಿಡ್ತಾನೆ. ನನ್ನ ಗಂಡ ವಿದ್ಯಾವಂತರು ಅಲ್ಲ, ನಾನು ವಿದ್ಯಾವಂತನೂ ಅಲ್ಲ. ಆ ಮಗಳು ನಾವು ಮನೆ ಕರೆಕ್ ಹೋದಾಗ ಇಲ್ಲ ಇದು ಎಂತ ಅಂದ್ರೆ ಅವಳನ್ನ ಕಳ್ಸಕ್ಕೆ ಆಗಲ್ಲ ನನಗೆ. ಆ ಮಗನ್ನ ನಮ್ಮ ಮನೆಗೆ ಅಂತ ಹೋಗಿ ಬಿಟ್ಕೊಂಡಲ್ಲಿಂದ ನನ್ನ ಮನೆಗೆ ಬಂದಿದ್ದು ಬಾಡಿ ಆಯ್ತು. ಆ ಥರ ಇದ್ದಾಗ ನನ್ನ ಗಂಡ ಅವರು ಸ್ಟ್ರೋಕ್ ಪೇಷಂಟ್. ಇವರು ಅವಳನ್ನ ಎಷ್ಟೊತ್ತಿಗೆ ಕೊಲೆ ಮಾಡಿದ್ದಾರೆ ಏನು ಅಂತಲೂ ಗೊತ್ತಿಲ್ಲ. ನಾನು ಭಾನುವಾರ ಹೋಗಿ ಬಂದಿದ್ದೀನಿ, ಮಗಳನ್ನ ನೋಡ್ಕೊಂಡು ಬಟ್ಟೆ ಎಲ್ಲ ಕೊಟ್ಟು ತಂದೆ ಹತ್ರ ಮಾತಾಡಿದಾಳೆ ಅವಳು. ಅಪ್ಪ ನಂಗೆ ಶಟರ್ ಬೇಕು, ನೀವು ಶಟರ್ ತಂದು ಕೊಡ್ತೀನಿ. ಆಯ್ತು ಮಗಳೇ ಬರ್ತೀನಿ ಭಾನುವಾರ ಅಂತ ಹೇಳಿ ಸೋಮವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಗುರುವಾರಕ್ಕೆ ಹಾಕೋದು, ಗುರುವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಶುಕ್ರವಾರಕ್ಕೆ ಹಾಕೋದು. ಯಾಕಂದ್ರೆ ಅವಳು
ಮಗಳಿಗೆ, ಈ ಮುದ್ದು ಸವಿತಾ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮಲ್ಲಿ ಹಾರೈಸ್ತಾ ಅವ್ರನ್ನ ಒಳ್ಳೆತನಾಗಿ ಇದು ತನಿಖೆ ಮಾಡಿ ಅವ್ರನ್ನ ಆತ್ಮಕ್ಕೆ ಶಾಂತಿ ಕೊಟ್ಟು ನಿಮ್ಮೆಲ್ಲರೂ ಕೇಳ್ಕೊಂತ ಇದ್ದೀನಿ, ಬಡವರಿಗೆ ಅನ್ಯಾಯ ಮಾಡಬೇಡ. ನಾವು ಕೂಲಿ ಮಾಡಿ ಆ ಮಕ್ಕಳು ಯಾಕೆ ಓದಿಸ್ತೀವಿ? ನಮ್ಮ ಬೆಂಬಲಕ್ಕೆ ಇರ್ತಾರೆ. ನಮಗೆ ನಾಳೆ ದಿನ ಸತ್ರು ಅವ್ರು ಕಣ್ಣೀರಿಡ್ತಾರೆ. ಈ ಕಣ್ಣೀರಿಡಿಕೆ ಇಲ್ಲ. ನನ್ನ ಮಗಳು, ನನ್ನ ಮಗ 8ನೇ ತರಗತಿ, ಅವ್ನು ಸಣ್ಣವನು. ನಮ್ಗೆ ಯಾರು ನೋಡ್ಕೊಂತಾರೆ? ನಾವು ಕಾಯಿಲೆ ಬಿದ್ದರೆ, ಒಂದು ಜ್ವರ ಬಂದರೆ ನಮಗೆ ಮನೇಲಿ ಬಂದ್ಬಿಟ್ಟು ಕಾಫಿ ಮಾಡಿ ಯಾರು ಕೊಡೋದು ಇಲ್ಲ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇರೋದು, ಆ ಮುದ್ದು ಮಕ್ಕಳಿಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸ್ರಿ. ಯಾರು ನಮ್ಮ ಮಕ್ಕಳಿಗೆ ಅವರು, ನನ್ನ ಮಗಳದು ಕಪಾಲು ಉಳಿದಿತ್ತು, ಇಂತಲ್ಲಿ ಬ್ಲಡ್ ಬರ್ತಿತ್ತು, ಆದರೂ ನಾವು ನನಗೆ ಮನಸ್ಸಿಗೆ ಸಂಬಂಧ ಇಲ್ಲ ನನ್ನ ಮಗಳು ಇದೇನೋ ಆಗಿದೆ, ಅವಳು ಆ ಥರಗಳಲ್ಲ ಅಲ್ಲ. 10 ಜನ ಬಂದರು, ನಾವು ಕೆಲ್ಸಕ್ಕೆ ಹೋದಾಗ ಎಲ್ಲರೂ ಕೂರಿಸಿ ಉಚ್ಚಾರ ಮಾಡಿ ಕಾಫಿನೋ ಟೀನೋ ಎಲ್ಲ ತಂದ್ಕೊಟ್ಟು ಅವಳಿಗೆ ನಾವು ಹಾಸ್ಟೆಲಿಗಂತ ಏನು ಖರ್ಚು ಮಾಡೋದು ದುಡ್ಡು ಕೊಟ್ಟಿರ್ತೀವೋ ಅದನ್ನೇ ಉಳಿಸ್ಕೊಂಡು ನಾವು ಬರ್ಬೇಕಾದ್ರೆ ಎಲ್ಲ ಮಾಡಿ, ಅಮ್ಮ ಇಂತಿಂತರು ಬಂದಿದ್ರು, ನಾನು ಊಟ ಎಲ್ಲ ಹಾಕಿದ್ದೀನಿ ಅಂತ ಹೇಳೋದು. ಅವಳು ಅಷ್ಟೇ ಸಾಯ್ತಾಳ? ಅವಳು ಸಾಯುವಂಥ ಹುಡುಗಿ ಅಲ್ಲ. ಅದನ್ನು ಎಲ್ಲರಿಗೂ 2 ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸ್ಪಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.